ಜಿಲ್ಲೆ ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಸೆಕ್ಷನ್ 37 376/2N ಅಡಿಯಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪನ್ನ ಹೊರಡಿಸಿದ್ದಾರೆ. ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿರುವಂತದ್ದು. ಮೈಸೂರು ಜಿಲ್ಲೆಯ ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 11 ಲಕ್ಷ ದಂಡವನ್ನ ವಿಧಿಸಿರುವಂತದ್ದು ನ್ಯಾಯಾಲಯ. ಮನೆ ಕೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ. ನಿನ್ನೆ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸೋದಾಗಿ ಕೂಡ ಇವತ್ತು ಹೇಳಲಾಗಿತ್ತು. ಕಾತುರತೆ ಇತ್ತು ಶಿಕ್ಷೆಯ ಪ್ರಮಾಣ ಏನಾಗುತ್ತೆ ಅಂತ. ಅಂತೂ ಇಂತೂ ಫೈನಲಿ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿರುವಂತದ್ದು. ಸದ್ಯಕ್ಕೆ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ಶಾಕ್ ಅಂತ ಹೇಳಬಹುದು. ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಒಂದಷ್ಟು ನಂಬಿಕೆ ಇತ್ತು, ಗರಿಷ್ಠ ಶಿಕ್ಷೆಯನ್ನ ವಿಧಿಸಬಹುದು, ಗರಿಷ್ಠವಾಗಿ ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಗರಿಷ್ಠ ಮಟ್ಟನೇ ಅಂದ್ರೆ ಪ್ರಮುಖವಾಗಿ ಜೀವಾವಧಿ ಶಿಕ್ಷೆ ಅಂದ್ರೆ ಗೊತ್ತಿರುತ್ತೆ, ಜೀವನ ಪರ್ಯಂತ. ಸದ್ಯದ ಮಟ್ಟಿಗೆ ಪ್ರಜ್ವಲ್ ಅವರು ಜೈಲಿನಲ್ಲೇ ತಮ್ಮ ಜೀವನವನ್ನ ಕಳಿಬೇಕಾಗುತ್ತೆ. ಮಹಿಳೆ ಮೇಲೆ ನಡೆಸಿದಂತ ಅತ್ಯಾಚಾರ, ಹೆದರಿಕೆ, ಬೆದರಿಸುವುದು, ಅದರ ಜೊತೆಗೆ ಕಿಡ್ನಾಪ್ ಮಾಡಿರುವಂತದ್ದು ಎಲ್ಲವನ್ನ ಸೇರಿ ಒಟ್ಟಾರೆಯಾಗಿ ನೋಡಿ ಅಳೆದು ತೂಗಿ ಅತ್ಯಾಚಾರದ ಕೇಸ್ಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಬಹಳ ಕಾತುರತೆ ಇತ್ತು. ಕೋರ್ಟ್ ಮುಂದೆ ಸಾಕಷ್ಟು ಜನರು ಜಮಾಯಿಸಿದ್ರು. ಸೊ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡುವ ಮುಖಾಂತರವಾಗಿ ಕೋರ್ಟ್ ಈಗ ಪ್ರಕಟವನ್ನ ಮಾಡಿರುವಂತದ್ದು. ಅದಕ್ಕೆ ಸಹಿ ಹಾಕುವ ಮುಖಾಂತರ ಒಂದ್ ಕಡೆ ಪ್ರಜ್ವಲ್ ಅವರಿಗೆ ಒಂದು ಶಾಕ್ ಕೊಟ್ಟಿದೆ. ಸೆಕ್ಷನ್ 376(2N) ಅಡಿಯಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ನೋಡಿ, ಗಮನಿಸುವ ಅಂಶ, ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆ ಅತ್ಯಾಚಾರ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿ ನ್ಯಾಯಾಧೀಶರಾದಂತ ಗಜಾನನ ಭಟ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೇಲೆ 4 ಅತ್ಯಾಚಾರ ಕೇಸ್ಗಳಿವೆ. ಈ ಕೇಸ್ನಲ್ಲಿ ಈಗಾಗಲೇ ಪ್ರಜ್ವಲ್ ಕಳೆದ 14 ತಿಂಗಳುಗಳಿಂದಲೂ ಜೈಲಿನಲ್ಲೇ ಇದ್ದಾರೆ. ಈ ಪೈಕಿ ಮೈಸೂರಿನ ಕೆಆರ್ ನಗರ ಮೂಲದ ಮನೆ ಕೆಲಸದಾಕಿಯ ಮೇಲಿನ ಅತ್ಯಾಚಾರ ಕೇಸ್ ವಿಚಾರವಾಗಿ ಪ್ರಜ್ವಲ್ ಅಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಮನೆ ಕೆಲಸದಾಕಿ ನೀಡಿದ ದೂರಿನ ಅನ್ವಯ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ನ್ಯಾಯಾಧೀಶರಾದಂತ ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನ ಕೊಟ್ಟಿದ್ದಾರೆ. ಇಂದು ಶಿಕ್ಷೆ ಪ್ರಕಟವಾಗಿದೆ. ಗಜಾನನ ಭಟ್ ಅವರು ವಾದ ವಿವಾದಗಳನ್ನ ಆಲಿಸಿ ತದನಂತರ ಶಿಕ್ಷೆಯ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪನ್ನ ಪ್ರಕಟಿಸೋದಾಗಿ ಇವತ್ತಿಗೆ ಕಾಯ್ದಿರಿಸಿದ್ರು. ಸರ್ಕಾರದ ಪರ ವಾದ ಮಂಡಿಸಿದ ಬಿಎನ್ ಜಗದೀಶ್, ಪ್ರಜ್ವಲ್ ಕೃತ್ಯವು ಅತ್ಯಂತ ಹೀನ. ಜೀವನೋಪಾಯಕ್ಕಾಗಿ ಕೆಲಸಕ್ಕೆ ಸೇರಿದ ಆ ಅನಕ್ಷರಸ್ಥ ಮಹಿಳೆಯ ಮೇಲೆ ಇಂತಹ ಘೋರ ಕೃತ್ಯ ಎಸಗಿದ್ದಾರೆ. ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ರಿಂದ ಸಂತ್ರಸ್ತ ಮಹಿಳೆಯು ಮಾನಸಿಕ ಹಿಂಸೆಯನ್ನ ಅನುಭವಿಸಿದ್ದಲ್ಲದೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಅಂತ ವಾದವನ್ನ ಮಂಡಿಸಿದ್ರು. ಪ್ರಜ್ವಲ್ ಒಬ್ಬ ಚಟಗಾರ. ಅವರ ವಿರುದ್ಧ ಇನ್ನೂ 3 ಅತ್ಯಾಚಾರ ಕೇಸ್ಗಳು ಬಾಕಿ ಇವೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರಜ್ವಲ್ ಪರ ವಾದ ಮಂಡಿಸಿದ ವಕೀಲರು, ಪ್ರಜ್ವಲ್ ಹಣಕ್ಕಾಗಿ ರಾಜಕೀಯಕ್ಕೆ ಬಂದಿದ್ದಲ್ಲ, ಜನಸೇವೆ ಅವರ ಉದ್ದೇಶ. ಲೋಕಸಭಾ ಚುನಾವಣೆಗೆ ಕೇವಲ ದಿನಗಳು ಬಾಕಿ ಇರುವಾಗಲೇ ಈ ವಿಡಿಯೋಗಳನ್ನ ದುರುದ್ದೇಶದಿಂದ ಹರಿಬಿಡಲಾಗಿತ್ತು. ಅವರ ರಾಜಕೀಯ ಭವಿಷ್ಯ ಹಾಳು ಮಾಡೋದಕ್ಕೆ ನಡೆಸಿದಂತ ಕುತಂತ್ರ ಅಂತ ಪ್ರತಿವಾದಿಸಿದ್ರು. ಪ್ರಜ್ವಲ್ 1 ವರ್ಷದಿಂದಲೂ ಜೈಲಿನಲ್ಲೇ ಇದ್ದಾರೆ. ಈ ಕೇಸ್ನಿಂದ ಅವರು ಅಪಾರ ನಷ್ಟವನ್ನ ಅನುಭವಿಸಿದ್ದಾರೆ. ಹಾಗಾಗಿ ಅವರ ವೃತ್ತಿ ಜೀವನಕ್ಕೆ ಮಾರಕವಾಗುವ ಯಾವುದೇ ಶಿಕ್ಷೆಯನ್ನ ಕೊಡಬಾರದು ಅಂತ ಕೋರಿದ್ರು. ಪ್ರಜ್ವಲ್ ಅವರು ಕೂಡ ಒಂದು ವಿಚಾರವನ್ನ ಹೇಳಿದ್ರು. ನೋಡಿ, ಕೋರ್ಟ್ ಎದುರು ಮಾತನಾಡಿದ ಪ್ರಜ್ವಲ್ ರೇವಣ್ಣ, ನಾನು ಹಲವು ಮಹಿಳೆಯರ ಜೊತೆ ಕೃತ್ಯ ನಡೆಸಿದ್ದೇನೆ ಎಂಬ ಆರೋಪ ಹೊರಿಸಿದ್ದಾರೆ. ಆದ್ರೆ ನಾನು ಸಂಸದನಾದ ಸಮಯದಲ್ಲಿ ಯಾರು ಈ ಆರೋಪ ಮಾಡಲಿಲ್ಲ. ನಾನು ಅತ್ಯಾಚಾರ ಮಾಡಿದ್ರೆ ಅವರು ಯಾರಿಗೂ ಹೇಳಲಿಲ್ಲ. ಲೋಕಸಭಾ ಚುನಾವಣೆಯ ಸಮಯದಲ್ಲೇ ಈ ಆರೋಪ ಯಾಕೆ ಮಾಡಿದ್ರು? ಪೊಲೀಸರೇ ಈ ಕೆಲಸ ಮಾಡಿದ್ದಾರೆ ಅಂತ ಪ್ರಜ್ವಲ್ ಕಣ್ಣೀರನ್ನ ಇಟ್ಟಿರುವಂತದ್ದು. ನಾನು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಓದಿದ್ದೇನೆ. ಕಳೆದ 6 ತಿಂಗಳಿಂದ ತಂದೆ ತಾಯಿಯನ್ನ ನೋಡಿಲ್ಲ. ಕೋರ್ಟ್ ಏನೇ ತೀರ್ಮಾನ ಕೈಗೊಂಡ್ರು ಅದಕ್ಕೆ ಬದ್ಧ. ಆದೇಶಕ್ಕೆ ತಲೆಬಾಗ್ತೇನೆ. ಶಿಕ್ಷೆ ನೀಡುವಾಗ ನನ್ನ ಕುಟುಂಬವನ್ನ ಪರಿಗಣಿಸಬೇಕು ಅಂತ ಬೇಡ್ಕೊಂಡಿದ್ದಾರೆ.
ಸೊ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿರುವಂತದ್ದು. ಮಹಿಳೆ ಮೇಲಿನ ಅತ್ಯಾಚಾರ ಮಾಡಿರುವ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ತೀರ್ಪು ನೀಡಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೊತೆಗೆ 5 ಲಕ್ಷ ದಂಡವನ್ನ ವಿಧಿಸಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಕೊಟ್ಟಂತ ಮಹತ್ವದ ತೀರ್ಪು ಇದಾಗಿದೆ. ಇದರಿಂದ ಪ್ರಜ್ವಲ್ ರಾಜಕೀಯ ಜೀವನ ಕೂಡ ಅಂತ್ಯ ಅಂತ ಹೇಳಲಾಗ್ತಾ ಇದೆ. ಜೈಲು ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಿರುವಂತದ್ದು ನೋಡಿ 354(a) ಈ ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ಸೆಕ್ಷನ್ಗಳ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅನ್ವಯಿಸಿರುವಂತ ಸೆಕ್ಷನ್ಗಳು ಯಾವ್ಯಾವು ಅಂತ ಹೇಳ್ತಾ ಹೋಗ್ತೀನಿ ನಾನು. IPC ಸೆಕ್ಷನ್ 376(2) ಅಡಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. 376(2) ಪದೇ ಪದೇ ಅತ್ಯಾಚಾರ, ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ವಿಧಿಸಲಾಗಿದೆ. ಜೈಲು ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಲಾಗಿರುವಂತದ್ದು. 354(a) 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. 354(b) 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. 354(c) 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. 506 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. 201 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. IT ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 66(e) 3 ವರ್ಷ ಹಾಗೆ 25,000 ರೂಪಾಯಿ ದಂಡವನ್ನ ವಿಧಿಸಲಾಗಿರುವಂತದ್ದು. ಎಸ್, ನಮ್ಮೊಟ್ಟಿಗೆ ವಕೀಲರಾದಂತ ಶುಭಾವತಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕೇಳಿಸಿದ್ಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಇವತ್ತು ಮನೆ ಕೆಲಸದ ಅಕ್ಕಿಯ ಮೇಲಿನ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮೇಡಮ್, ಈಗ ಜೀವಾವಧಿ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇದೆ ಮೇಡಮ್. ಜೀವಾವಧಿ ಶಿಕ್ಷೆ ಜೀವನ ಪರ್ಯಂತ ಜೈಲಿನಲ್ಲೇ ಇರುವಂತದ್ದ ಅಥವಾ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ? ಮೇಡಮ್ ಈಗ ಕೇಳಿಸ್ತಿದೆಯಾ ಮೇಡಮ್ ನನ್ನ ಧ್ವನಿ? ಎಸ್ ಮೇಡಮ್, ಈಗ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವಾವಧಿ ಶಿಕ್ಷೆ ವಿಚಾರವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು, ಕುತೂಹಲ ಹಾಗೆ ಕೆಲವೊಂದಿಷ್ಟು ಅನುಮಾನ ಇದೆ ಮೇಡಮ್. ಈಗ ಅವರು ಸಾಯೋವರೆಗೂ ಜೀವಾವಧಿ ಶಿಕ್ಷೆ ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಇರ್ಬೇಕಾ ಅಥವಾ ಇಂತಿಷ್ಟು ವರ್ಷ ಅನ್ನೋದು ಫಿಕ್ಸ್ ಆಗಿರುತ್ತಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನೋಡಿ, ಇದು IPC ಅವ್ರ ಮೇಲೆ IPC ಸೆಕ್ಷನ್ 376 ಮತ್ತೆ ಕ್ಲಾಸ್ 2 ಕ್ಲಾಸ್ B ಅಲ್ಲಿ N ಅಲ್ಲಿ ಹಾಕಿದಾರೆ ಅನ್ಸುತ್ತೆ. ಇವ್ರಿಗೆ 10 ವರ್ಷ ಮಿನಿಮಮ್ 10 ವರ್ಷ ಶಿಕ್ಷೆ ಇರುತ್ತೆ. 10 ವರ್ಷದ ಮೇಲೆ ಇವ್ರಿಗೆ ಜೀವನ ಪರ್ಯಂತ ಶಿಕ್ಷೆನೂ ವಿಧಿಸಬಹುದು. 10 ವರ್ಷ ಮಿನಿಮಮ್ ಇರುತ್ತೆ. ಅದ್ರ ಮೇಲೆ ಜಡ್ಜಿಗೆ ಅನ್ಸ್ಬಹುದು ಇದು ಜೀವನ ಪರ್ಯಂತ ಶಿಕ್ಷೆ ವಿಧಿಸುವಂತಹ ಕೇಸ್ ಆಗಿದೆ ಅಂತ ಅನ್ಸಿದ್ರೆ ಅವ್ರು ಅದನ್ನ ಜೀವನ ಪರ್ಯಂತ ಅಂತಾನು ಮಾಡಬಹುದು. ಮತ್ತೆ ದಂಡನೂ ವಿಧಿಸಬಹುದು. ಮತ್ತೆ ಕಠಿಣ ಕಾನೂನು ಕ್ರಮ, ಕಠಿಣ ಜೈಲು ಶಿಕ್ಷೆನು ಸಹ ಈ ಸೆಕ್ಷನ್ ಅಲ್ಲಿ ನೀಡಬಹುದು. ಈ ಸೆಕ್ಷನ್ ಅಡಿಲಿ ಎಂತ ಅಪರಾಧ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರೆ, ಇವರು ಅಧಿಕಾರಿಗಳು ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು ಅಥವಾ ಯಾವ್ದಾದ್ರು ಪೊಲೀಸ್ ಅಧಿಕಾರಿ ಅಥವಾ ವೈದ್ಯಕೀಯ ಅಧಿಕಾರಿ ಅಥವಾ ರಾಜಕಾರಣಿಯ MLA MP ತಮ್ಮ ಅಧಿಕಾರನ್ನ ದುರುಪಯೋಗ ಪಡಿಸ್ಕೊಂಡು ತಮ್ಮ ಜೊತೆಲಿರೋರ ಮಹಿಳೆಯೊಂದಿಗೆ ಈ ತರ ಅತ್ಯಾಚಾರ ಮಾಡೋದು, ಪದೇ ಪದೇ ಅತ್ಯಾಚಾರ ಮಾಡ್ತಿದ್ರೆ ಅಂತಹ ಸಂದರ್ಭದಲ್ಲಿ ಈ ಸೆಕ್ಷನ್ ಅನ್ನ ಉಪಯೋಗಿಸ್ತಾರೆ. ಈ ಸೆಕ್ಷನ್ ಅಡಿಯಲ್ಲಿ 10 ವರ್ಷಗಳ ಶಿಕ್ಷೆ ಇದೆ. ಅದ್ರ ಮೇಲೆ ಜೀವನ ಪರ್ಯಂತವಾದ ಶಿಕ್ಷೆಯನ್ನು ಅವರು ಕೊಡಬಹುದು. ಮೇಡಮ್, ಈಗ ಜಡ್ಜ್ ಈಗ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ದಾರೆ, ಆದ್ರೆ ಇಷ್ಟು ವರ್ಷ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಕೂಡ ಮೆನ್ಷನ್ ಮಾಡಿಲ್ಲ. ಈಗ ಜಡ್ಜ್ ಕೈಲಿ ಇಷ್ಟು ವರ್ಷ ಅನ್ನೋದು ಅಕಸ್ಮಾತ್ ಮೆನ್ಷನ್ ಆಗಿದೆ ಅಂದ್ರೆ 10 ವರ್ಷ 14 ವರ್ಷ ಅಂತ ನಾವ್ ಅನ್ಕೋಬಹುದಿತ್ತು. ಈಗ ನಾವ್ ಇದನ್ನ ಕನ್ಸಿಡರ್ ಜೀವನ ಪರ್ಯಂತ ಅಂತ ಅನ್ಕೊಳ್ಬಹುದಾ ಮೇಡಮ್? ಹೌದು, ಅವ್ರು ಏನು ಇಷ್ಟು ವರ್ಷ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ದೇ ಇರೋದ್ರಿಂದ ಅದು ಜೀವನ ಪರ್ಯಂತ ಅಂತಾನೆ ತಿಳ್ಕೋಬಹುದು. ಓಕೆ ಮೇಡಮ್, ಒಬ್ಬ ಮಹಿಳೆ ಆಗಿದ್ದೀರಾ, ಒಬ್ಬ ಮಹಿಳೆಯ ಮೇಲೆ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯ ಅಂತೂ ಇಂತೂ ಫೈನಲಿ ಇದಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ನೋಡಿ, ಈ ಕಾನೂನು ವ್ಯವಸ್ಥೆಯಲ್ಲಿ ಎಂತಹ ಅಧಿಕಾರದಲ್ಲಿರ್ಲಿ, ಅಷ್ಟೇ ದುಡ್ಡಿನ ಸ್ಥಿತಿವಂತರಾದ್ರೂ ಇರ್ಲಿ, ಕಾನೂನು ಮುಂದೆ ಎಲ್ಲರೂ ಸಮಾನರು. ಸಾಮಾನ್ಯರಿಗೂ ನ್ಯಾಯ ಸಿಗುತ್ತೆ. ಸಾಮಾನ್ಯದವರು ಪಾಪ ದೊಡ್ಡವರು ರಾಜಕಾರಣಿಗಳ ಏನಾದ್ರೂ ಇಂತರ ಸಿಚುವೇಶನ್ ಅಲ್ಲಿ ಸಿಕ್ಕಿದ್ರೆ ನ್ಯಾಯ ಸಿಗಲ್ಲ ನಮ್ಗೆ, ನಾವು ಬಡವರು, ನಮ್ಗೆ ಯಾವ್ದು ನ್ಯಾಯ ಸಿಗೋದಿಲ್ಲ ಕಾನೂನಲ್ಲಿ ಅಡಿಯಲ್ಲಿ ಅಂತ ಅನ್ಕೊಂಡಿರೋರ್ಗೆ ಇದೊಂದು ದೊಡ್ಡ ಪಾಠ ಆಗಿದೆ. ದುಡ್ಡಿದ್ರೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಯಾವತ್ತಿದ್ರೂ ಕಾನೂನು ಅವ್ರನ್ನ ಹಿಡಿಯುತ್ತೆ.
ಅವರಿಗೆ ಶಿಕ್ಷೆ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಮಾದರಿ ಕೇಸ್ ಆಗಿದೆ. ಇದೇ ರೀತಿ ಯಾವುದೇ ರಾಜಕಾರಣಿ ಆಗ್ಲಿ ಅಧಿಕಾರಿಗಳಾಗ್ಲಿ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ನಾವು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡವ್ರಿಗೆ ಇಂತಹ ಶಿಕ್ಷೆ ಆಗ್ಲೇಬೇಕು. ಮೇಡಮ್, ಈಗ ಸನ್ನಡತೆ ಅನ್ನುವಂತಹ ವಿಚಾರ ಒಂದು ಬಂದ್ರೆ ಕೆಲವೊಂದಿಷ್ಟು ಪ್ರಕರಣದಲ್ಲಿ ನಾವು ನೋಡಿರ್ತೀವಿ ಸನ್ನಡತೆಯ ಆಧಾರದ ಮೇಲೆ ಹೊರ ಬರ್ಬೋದು, ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಗೊಳಿಸ್ತಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಈ ಕೇಸ್ ನಲ್ಲೂ ಕೂಡ ಇನ್ಕ್ಲೂಡ್ ಆಗುತ್ತಾ ಮೇಡಮ್ ಅದು? ಮೇಡಮ್ ಈಗ ಕೇಳಿಸ್ತಿದ್ಯಾ? ಈ ಸನ್ನಡತೆ ಆಧಾರ ಅಂತ ಬಂದ್ರೆ ಮೇಡಮ್, ಸನ್ನಡತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಒಂದು ಪ್ರಕರಣಗಳಿಗೆ ಅದು ಇನ್ಕ್ಲೂಡ್ ಆಗುತ್ತಾ ಅಂತ? ಅದು ಸರ್ಕಾರದ ಮೇಲೆ ಅವಲಂಬಿಸಿರುತ್ತೆ. ಇಂತಹ ಕೇಸ್ಗಳನ್ನ ಅಂತ ಜೈಲರು ಜಾಸ್ತಿ ಕನ್ಸಿಡರ್ ಮಾಡೋದಿಲ್ಲ. ಅಂತರ ಏನಾದ್ರು ಕನ್ಸಿಡರ್ ಮಾಡಿದ್ರು ಅದು ಸರ್ಕಾರ ಅದನ್ನ ನೋಡಿ ಮಾಡಿ ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿನ ಜೈಲಾಧಿಕಾರಿಗಳು ಅಲ್ಲಿ ಇರ್ತಾರಲ್ಲ, ಅವ್ರು ಇಂತ ಪ್ರಕರಣಗಳನ್ನ ಜಾಸ್ತಿ ಕನ್ಸಿಡರ್ ಮಾಡೋದಿಲ್ಲ. ಮಾಡಿದ್ರು ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಮೇಡಮ್, ಈಗ ಕೆಲವೊಂದಿಷ್ಟು ಕನ್ಫ್ಯೂಷನ್ ಏನು ಅಂದ್ರೆ, ಈಗ ಪ್ರಜ್ವಲ್ ಅವರ ಮೇಲೆ ಇರುವಂತ ಕೇಸು 4, ಅದರ 1ಕ್ಕೆ ಮಾತ್ರ ತೀರ್ಪು ಪ್ರಕಟ ಆಗಿದೆ ಮೇಡಮ್. ಈಗ ಜೀವಾವಧಿ ಶಿಕ್ಷೆ ಅಂತ ಇನ್ನು 2, 3, 4 ಹಿಂಗ್ ಹೋಗ್ಬೇಕಾಗತ್ತೆ. ಸೊ ಅದೆಲ್ಲ ಇನ್ಕ್ಲೂಡ್ ಆಗಿ ಜೀವಾವಧಿಗೆನೆ ಇನ್ಕ್ಲೂಡ್ ಆಗುತ್ತಾ ಅಥವಾ ಇಲ್ಲ ಬೇರೆ ಬೇರೆ ಆಗಬಹುದಾ? ಅಂದ್ರೆ ಈಗ ನೀವು ಒಂದ್ ಕೇಸಲ್ಲಿ ಜೀವನ ಪರ್ಯಂತ ಶಿಕ್ಷೆ ಅಂತ ಕೊಟ್ರೆ ಅಥವಾ ಜೀವಾವಧಿ ಶಿಕ್ಷೆ ಅಂತ ಕೊಟ್ರೆ, ಜೀವನ ಪರ್ಯಂತ ಅಂದ್ರೆ 100 ವರ್ಷನೇ ಅನ್ಕೊಳ್ಳಿ. ಎಷ್ಟು ಕೇಸಲ್ಲೂ ಜೀವನ ಪರ್ಯಂತ ಶಿಕ್ಷೆ ಅಂತ ಹೇಳಿದ್ರೆ 100 ವರ್ಷನೇ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಅಂತ ಇನ್ನೊಂದ್ 100 ವರ್ಷ ಆಯ್ತು ಇರಕ್ಕಾಗಲ್ವಲ್ಲ, ಅಷ್ಟ್ರೊಳಗೇನೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಆದ್ರೆ ಶಿಕ್ಷೆ ಬೇರೆ ಬೇರೆ ಈ ಸೆಕ್ಷನ್ ಈ ಕೇಸ್ ನಲ್ಲಿ ಇಂತ ಶಿಕ್ಷೆ ಜೀವಾವಧಿನ ಅಥವಾ ಜೀವನ ಪರ್ಯಂತನೋ ಅಂತ ಶಿಕ್ಷೆ ಕೊಟ್ಟಿರ್ತಾರೆ. ಅದ್ರಲ್ಲಿ ಮೆಜಾರಿಟಿ ಒಂದ್ರಲ್ಲಿ 10 ವರ್ಷ ಶಿಕ್ಷೆ ಕೊಟ್ಟಿರ್ಬೋದು, ಇನ್ನೊಂದು ಜೀವನ ಪರ್ಯಂತ ಶಿಕ್ಷೆ ಅಂತ ಕೊಟ್ಟಿರ್ಬೋದು, ಇನ್ನೊಂದ್ರಲ್ಲಿ 14 ವರ್ಷ ಅಂತ ಕೊಟ್ಟಿರ್ಬೋದು. ಆದ್ರೆ ಜಾಸ್ತಿ ಎಲ್ಲಾ ಶಿಕ್ಷೆನೂ ಅನುಭವಿಸ್ಬೇಕಲ್ಲ, ಅವ್ನ ಜೀವನ ಪರ್ಯಂತ ಅಂತ ಹೇಳಿದ್ರೆ ಅವ್ನ ಅಲ್ಲೇ ಇರ್ಬೇಕು ಅಂತ ಅರ್ಥ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಶಾಕ್, ಪ್ರಜ್ವಲ್ ಕುಟುಂಬಕ್ಕೆ ಒಂದು ಶಾಕ್. ಎಷ್ಟೇ ಕಾಡಿ ಬೇಡಿದ್ರು ಕೂಡ ಅವರಿಗೆ ಶಿಕ್ಷೆ ತಪ್ಪಿಲ್ಲ. ಕನಿಷ್ಠ ಶಿಕ್ಷೆ ಕೊಡಿ ಅಂದ್ರೆ ಈಗ ಗರಿಷ್ಠಕ್ಕಿಂತ ಮೀರಿ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲೆ ಆಗಿರ್ತಕ್ಕಂಥ ಮಾಯಗೌಡ ಅವರು ಕೂಡ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದಿಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಈಗಾಗಲೇ ನ್ಯಾಯಾಲಯ ಕೂಡ ತೀರ್ಪನ್ನ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೆಕ್ಷನ್ ನಂಬರ್ 374/2 ಏನು ಇರ್ತಕ್ಕಂಥ ಸೆಕ್ಷನ್ ಏನಿದೆ ಆ ಒಂದು ಸೆಕ್ಷನ್ ಪ್ರಕಾರ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಆ ಒಂದು KR ನಗರದ ಸಂತ್ರಸ್ತ ಮಹಿಳೆಯ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿದೆ ಆ ಒಂದು ಪ್ರಕರಣದಲ್ಲಿ ಈಗಾಗಲೇ ಹಲವಾರು ಸೆಕ್ಷನ್ಗಳು ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದು ಕಿಡ್ನಾಪ್ ಆಗಿರ್ಬೋದು ಅಥವಾ ಅಲ್ಲಿ ಒಂದು ಅಶ್ಲೀಲ ವಿಡಿಯೋ ಚಿತ್ರೀಕರಣ ಆಗಿರ್ಬೋದು, ಮಾನಹಾನಿ ಆಗಿರ್ಬೋದು, ಹೀಗೆ ಹಲವು ಸೆಕ್ಷನ್ಗಳ ಒಂದು ಆಧಾರದ ಅಡಿಯಲ್ಲಿಯ ಶಿಕ್ಷೆಯ ಪ್ರಮಾಣ ಕೂಡ ಇರ್ತಕ್ಕಂಥದ್ದು. ಇದೀಗ ಜೀವಾವಧಿ ಶಿಕ್ಷೆ ಅಂತಂದ್ರೆ ಅದು ಜೀವನ ಪರ್ಯಂತ ಕೂಡ ಅವರು ಆ ಒಂದು ಶಿಕ್ಷೆನ ಅನುಭವಿಸಬೇಕು, ಸೆರೆಮನೆ ವಾಸವನ್ನ ಅನುಭವಿಸಬೇಕು ಅನ್ನುವಂಥದ್ದು ಕೂಡ ಈಗ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಏನೋ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ್ ಭಟ್ ಅವರು ಕೂಡ ಎಲ್ಲವನ್ನು ಅಂದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರ್ಬೋದು ಮತ್ತೆ SPP ಜಗದೀಶ್ ಅವರಾಗಿರ್ಬೋದು, ಇಬ್ಬರು ಒಂದು ವಕೀಲರ ವಾದ ವಿವಾದಗಳನ್ನು ಕೂಡ ಆಲಿಸಿ ಅಲ್ಲಿ ಶಿಕ್ಷೆ ಪ್ರಮಾಣವನ್ನ ಒಂದ್ ಕಡೆ ಕನಿಷ್ಠಕ್ಕೆ ತರಬೇಕು ಅನ್ನುವಂತ ಒಂದಿಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅಲ್ಲಿ ಇರ್ತಕ್ಕಂಥ ವರದಿ ಏನಿದೆ, ಅಲ್ಲಿ ಇರ್ತಕ್ಕಂಥ ದಾಖಲೆಗಳು, ಯಾಕಂತಂದ್ರೆ ರೂಪಾ, ಒಂದು ನ್ಯಾಯಾಲಯದಲ್ಲಿ ಒಬ್ಬ ಒಂದು ತೀರ್ಪನ್ನ ಪ್ರಕಟಿಸಬೇಕಾದ್ರೆ ಅಥವಾ ಒಂದು ಶಿಕ್ಷೆ ಪ್ರಮಾಣವನ್ನ ಘೋಷಣೆ ಮಾಡಬೇಕಾದ್ರೆ ಅಲ್ಲಿ ಆ ಪ್ರಕರಣದ ಹಿನ್ನೆಲೆ ಏನು ಅಂತಕ್ಕಂಥದ್ದು ನೋಡ್ತಾರೆ. ಮತ್ತೆ ಮುಖ್ಯವಾಗಿ ಆ ಪ್ರಕರಣದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ದಾಖಲೆಗಳೇನು, ಯಾಕಂತಂದ್ರೆ ನ್ಯಾಯಾಲಯ ಅಂತಂದ್ರೆ ಅದಕ್ಕೆ ಸಾಕ್ಷಿಗಳು ಬೇಕೇ ಬೇಕು, ಅದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಸಾಕ್ಷಿಗಳ ಆಧಾರದ ಅಡಿಯಲ್ಲಿ ಒಂದು ಶಿಕ್ಷೆಯ ಪ್ರಮಾಣ ತೀರ್ಪಾಗುತ್ತೆ. ಅವನು ದೋಷಿಯೋ ಅಥವಾ ನಿರ್ದೋಷಿಯೋ ಅಥವಾ ಇವನು ತಪ್ಪು ಮಾಡಿದಾನೋ ತಪ್ಪು ಮಾಡಿಲ್ವೋ ಅಂತಕ್ಕಂಥದ್ದು ಕೂಡ ನಿರ್ಧಾರ ಮಾಡಲಾಗುತ್ತೆ.
ಹಾಗಾಗಿ ಇದೀಗ ದೋಷಿ ಅಂತಕ್ಕಂಥ ಪ್ರಕಟವಾಯಿತು. ಅದಾದ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಆದ್ರೂ ಕಡಿಮೆ ಮಾಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆರೋಪಿಯ ಪರ ವಕೀಲರು ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಆದ್ರೆ ಇಲ್ಲಿ ಆ ಪ್ರಕರಣದ ಹಿನ್ನೆಲೆ ಆಗಿರಬಹುದು, ಅಲ್ಲಿ ಆಗಿರ್ತಕ್ಕಂಥ ಒಂದು ವಿವರ ಆಗಿರಬಹುದು, SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ದಾಖಲೆಗಳಾಗಿರ್ಬಹುದು, ನ್ಯಾಯಾಲಯದಲ್ಲಿ SPP ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡಿರ್ತಕ್ಕಂಥದ್ದಾಗಿರ್ಬಹುದು, ಅವೆಲ್ಲವನ್ನು ಕೂಡ ಪರಿಗಣಿಸಿ ಅಂತಿಮವಾಗಿರ್ತಕ್ಕಂಥ ಶಿಕ್ಷೆಯ ಪ್ರಮಾಣವನ್ನ ಇದೀಗ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ 11 ಲಕ್ಷ ರೂಪಾಯಿ, ಒಟ್ಟು 11 ಲಕ್ಷ ರೂಪಾಯಿ ಕೂಡ ಒಂದು ದಂಡವನ್ನು ಕೂಡ ವಿಸ್ತರಿತ 5 ಲಕ್ಷ ರೂಪಾಯಿ ದಂಡ, ಮತ್ತೆ ಸಂತ್ರಸ್ತ ಮಹಿಳೆ ಕೂಡ ಒಂದು 7 ಲಕ್ಷ ರೂಪಾಯಿ ಕೂಡ ಪರಿಹಾರವನ್ನು ಕೂಡ ಕೊಟ್ಟು ಈಗಾಗಲೇ ನ್ಯಾಯಾಲಯ ಕೂಡ ತೀರ್ಪನ್ನ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಈ ಮುಖಾಂತರ ಏನು ಈಗಾಗಲೇ ಈಗ ರೇಪ್ ಪ್ರಕರಣ ಆಗಿರ್ಬೋದು, ಈ ಒಂದು ಲೈಂಗಿಕ ಕಿರುಕುಳ ಪ್ರಕರಣ ಆಗಿರ್ಬೋದು, ಹೀಗೆ ಹಲವು ರೀತಿಯ ಪ್ರಕರಣ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅಥವಾ ಅವನು ರಾಜಕಾರಣಿ ಆಗಿರ್ಬೋದು, ಪ್ರಭಾವಿ ಕುಟುಂಬದಿಂದ ಬಂದಿರಂತವರಾಗಿರ್ಬೋದು, ಅಥವಾ ಇನ್ಯಾವುದೇ ಪ್ರಭಾವಿ ವ್ಯಕ್ತಿ ಆದರೂ ಸಹಿತ ಎಲ್ಲರಿಗೂ ಕೂಡ ಕಾನೂನು ಸರಿಸಮಾನವಾಗಿರ್ತಕ್ಕಂಥದ್ದು. ನ್ಯಾಯಾಲಯದ ಮುಂದೆ ಯಾವನಾದ್ರೂ, ಅದು ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಅಥವಾ ಅವನ ಅಧಿಕಾರದಲ್ಲಿ ಇದ್ದವನಾಗಿರ್ಬೋದು, ಯಾರೇ ಆಗಿರಬಹುದು, ಅವರೆಲ್ಲರೂ ಕೂಡ ಕಾನೂನು ಮುಂದೆ ಒಂದೇ ಅನ್ನುವಂತಹ ಒಂದು ನಿದರ್ಶನ ಅಂತಂದ್ರೆ ಇವತ್ತಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬಂದಿರತಕ್ಕಂತ ತೀರ್ಪು ಅಂತ ಹೇಳ್ಬಹುದು. ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗಜಾನನ್ ಭಟ್ ಅವರು ಸುದೀರ್ಘವಾಗಿರ್ತಕ್ಕಂಥ ವಾದ ವಿವಾದಗಳನ್ನ ಆಲಿಸಿ ಏನೆಲ್ಲ ಅಲ್ಲಿ ಮಾನದಂಡಗಳಿದಾವೆ, ಏನೆಲ್ಲ ಒಂದು ಪ್ರಕರಣದ ಅಡಿಯಲ್ಲಿ ಅಡಗಿ ಕೂತಿದೆ ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ, ಅದನ್ನೆಲ್ಲವನ್ನು ಕೂಡ ಕುಲಂಕುಷವಾಗಿ ಪರಿಗಣಿಸಿ ಇದೀಗ ಒಂದು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಕ್ಕೂ ಕೂಡ ಆಘಾತಕಾರಿ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಖುದ್ದಾಗಿ ನ್ಯಾಯಾಧೀಶರ ಮುಂದೆ ಒಂದು ಕಣ್ಣೀರನ್ನು ಕೂಡ ಹಾಕಿರ್ತಕ್ಕಂಥ, ಆದ್ರೆ ತಪ್ಪು ಅದೇ ಉಪ್ಪು ತಿಂದವು ನೀರು ಕುಡಿಲೇಬೇಕು ಅನ್ನುವಂತಹ ಗಾದೆ ಇದ್ದಂತೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಗರಿಷ್ಠ ಪ್ರಮಾಣದಲ್ಲೇ ಶಿಕ್ಷೆ ಕೂಡ ಆಗಿರ್ತಕ್ಕಂಥದ್ದು. ಗರಿಷ್ಠ ಪ್ರಮಾಣದಲ್ಲೇ ಕೊಡಬೇಕು ನೀವು ಅಂತದ್ದು SPP ಜಗದೀಶ್ ಅವರು ಬಹಳಷ್ಟು ಅಂದ್ರೆ ಬೇರೆ ಬೇರೆ ತೀರ್ಪುಗಳು ಬಂದಂತ ಸಂದರ್ಭದಲ್ಲಿ ಈಗ ಅವ್ರಿಗೆ ಹೈಕೋರ್ಟಿಗೆ ಹೋಗುವಂತ ಅವಕಾಶ ಇದೆ, ಸುಪ್ರೀಂ ಕೋರ್ಟಿಗೆ ಹೋಗುವಂತ ಅವಕಾಶ ಇದೆ. ಹಾಗಾಗಿ ಆ ಅವಕಾಶಗಳು ಇದ್ರೂ ಸಹಿತ ನೀವೇನಾದ್ರೂ ಇಲ್ಲಿ ಶಿಕ್ಷೆ ಪ್ರಮಾಣವನ್ನ ಕನಿಷ್ಠ ಕೊಟ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಅವಂತ ಕೃತ್ಯವನ್ನು ಎಸಗಿದ್ದಾನೆ, ಒಬ್ಬ ಪ್ರಭಾವಿ ಕುಟುಂಬದಿಂದ ಬಂದವನಾಗಿ ಅವನು ಇಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಹಾಗಾಗಿ ನೀವು ಶಿಕ್ಷೆ ಪ್ರಮಾಣ ಕಡಿಮೆ ಕೊಟ್ಟರು ಸಹಿತ ಹಿಂದೆ ಆಗಿರ್ತಕ್ಕ ಕೆಲವಷ್ಟು ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಅಲ್ಲಿ ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರೂ ಗರಿಷ್ಠ ಪ್ರಮಾಣದಲ್ಲಿ ಕೊಟ್ರೆ ನೀವು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಎಲ್ಲ ಒಂದ್ ಕಡೆ ಇದು ಸಮಂಜಸ ಆಗೋದಿಲ್ಲ. ಹಾಗಾಗಿ ನೀವು ಗರಿಷ್ಠ ಪ್ರಮಾಣದಲ್ಲೇ ಈ ವ್ಯಕ್ತಿಗೆ ನೀವು ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಬೇಕು, ತೀರ್ಪು ಪ್ರಕಟಣೆ ಮಾಡಬೇಕು ಅನ್ನುವಂತ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಹಾಗಾಗಿ ಇದೀಗ ಗರಿಷ್ಠ ಪ್ರಮಾಣದಲ್ಲೇ ಜೀವಾವಧಿ ಶಿಕ್ಷೆಯನ್ನ ಈಗಾಗಲೇ ನ್ಯಾಯಾಲಯ ವಿಧಿಸಿರ್ತಕ್ಕಂಥದ್ದು. ರೂಪಾ, ಪ್ರಮುಖವಾಗಿ ನೋಡಿ ಎಲ್ಲೋ ಒಂದು ಕಡೆ ಗಜಾನನ ಭಟ್ ಅವ್ರಿಗೆ ಶಾಕ್ ಆಗಿರುತ್ತೆ ಅನ್ಸುತ್ತೆ. ಹೊರಗಡೆ ಬಂದು ನೋಡಿದ್ರೆ ಎಲ್ಲರ ಸ್ಟೇಟಸ್ ನಲ್ಲೂ ಇಡೀ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಕೂಡ ನ್ಯಾಯಕ್ಕೆ ಸಿಕ್ಕಂತ ಜಯ ಇದು, ಅನ್ಯಾಯದ ವಿರುದ್ಧ ಜಯ ಇದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಸ್ಟೇಟಸ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಾ ಇದೆ. ಹೊರಗೆ ಬಂದ್ರೆ ಮೀಡಿಯಾ ಕಣ್ಗಾವಲು ಕ್ಯಾಮ್ರಾಗಳು ಎಲ್ಲ ಕೂಡ ಸೆರೆ ಹಿಡಿತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದಂಥವರು, ನಾನು ಗ್ರಾಜುಯೇಟೆಡ್, ನಾನು ಒಬ್ಬ ಪ್ರೊಫೆಷನಲಿಸ್ಟ್, ಅದ್ರ ಜೊತೆಗೆ ತಾನು ಕೂಡ ತನ್ನ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ನನ್ನ 6 ತಿಂಗಳಾಯ್ತು ತಂದೆ ತಾಯಿಗಳನ್ನ ನೋಡಿಲ್ಲ, ಇದನ್ನ ಗಮನದಲ್ಲಿಟ್ಕೊಂಡು ತೀರ್ಪನ್ನ ಕೊಡಿ ಅಂತ ಬೇಡ್ಕೊಂಡಿದ್ರು. ಸೊ ಎಲ್ಲೋ ಒಂದು ಕಡೆ ನೋಡಿ ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ಹೋದಂತವ್ರಿಗೆ ಯಾರು ಕೂಡ ಉಳಿಗಳ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಇದು ಇತಿಹಾಸ ಅಂತ ಹೇಳ್ಬೋದು. ಬಸವರಾಜ್, ರೂಪಾ, ಖಂಡಿತವಾಗಲೂ ಕೂಡ ನೀವು ಹೇಳಿದಂತೆ ಒಂದ್ ಕಡೆ ಹೆಣ್ಣು ಹಣ್ಣು ಈ ಹಿಂದೆ ಹೋದಂಥವ್ರು ಯಾರು ಕೂಡ ಅವ್ರಿಗೆ ಏನು ಒಂದು ಶಿಕ್ಷೆ ಪ್ರಮಾಣ ಆಗ್ಬೇಕು ಅಥವಾ ಅವ್ರು ಏನು ಅನುಭವಿಸಬೇಕು ಅದನ್ನ ಅನುಭವಿಸತಕ್ಕಂಥದ್ದು ಅದು ನಿದರ್ಶನ ಇರ್ತಕ್ಕಂಥದ್ದು. ಹಾಗಾಗಿ ಅವರು ನ್ಯಾಯದ ಪರವಾಗಿ ಅವರ ನ್ಯಾಯದ ಮಾರ್ಗದಲ್ಲಿ ಹೋದ್ರೆ ಅದು ಯಾವುದೇ ರೀತಿಯಾಗಿ ಅವರಿಗೆ ಸಮಸ್ಯೆ ಆಗೋದಿಲ್ಲ. ಆದ್ರೆ ಈ ರೀತಿಯಾಗಿ ಅನ್ಯಾಯ ಮಾರ್ಗವಾಗಿ ಒಬ್ಬರಿಗೆ ಕಿರುಕುಳ ಕೊಡುವಂತ ರೀತಿಯಲ್ಲಿ ಹೋದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ ಆಗಿರ್ತಕ್ಕಂಥ ಏನು ಈ ಮಹತ್ವದ ತೀರ್ಪೇನಿದೆ ಇದು ಸಾಕ್ಷಿ ಅಂತಾನು ಕೂಡ ನಾವು ಹೇಳಬಹುದು. ಯಾಕಂತಂದ್ರೆ ಇದೀಗ ಅವರು ಒಬ್ಬ ಪ್ರಭಾವಿ ಕುಟುಂಬದವರಾಗಿರ್ಬಹುದು, ಒಬ್ಬ ಜನಪ್ರತಿನಿಧಿ ಆಗಿರಬಹುದು, ಈಗ ಅವರು ಮಾಜಿ ಸಂಸದರು ಕೂಡ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲವನ್ನು ಇದ್ರೂ ಸಹಿತ ನ್ಯಾಯಾಲಯದ ಮುಂದೆ, ಯಾಕಂತಂದ್ರೆ ಒಂದು ಸಾಕಷ್ಟು ಜನರು ಹೇಳ್ತಾರೆ ನ್ಯಾಯಾಲಯದಲ್ಲಿ ನಮಗೆ ಗೆಲುವಾಗಬೇಕಾದ್ರೆ ಅಥವಾ ನಮ್ಮ ಪರ ನ್ಯಾಯ ಆಗ್ಬೇಕಾದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ದುಡ್ಡು ಬೇಕು, ಅಥವಾ ನಮ್ಮಂತವ್ರಿಗೆ ಬಡವರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೋ ಸಿಗಲ್ಲ, ಅದೆಲ್ಲ ದುಡ್ಡಿದ್ದವರಿಗೆ, ಹೀಗೆ ಹಲವು ರೀತಿಯಲ್ಲಿ ಜನಸಾಮಾನ್ಯರು ಹಲವಾರು ರೀತಿ ಸಣ್ಣ ಪುಟ್ಟ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಹೀಗೆ ಅವರು ಮಾತನಾಡ್ತಾ ಕೆಲವೊಂದಿಷ್ಟು ಜನರು ದೂರ
ದೂರನ್ನು ಕೂಡ ಕೊಡಕ್ ಹೋಗೋದಿಲ್ಲ ಅಥವಾ ನ್ಯಾಯಾಲಯದ ಮೊರೆ ಕೂಡ ಹೋಗೋದಿಲ್ಲ. ಅಲ್ಲೇ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಅವರ ಒಂದು ಮಾತುಕತೆ ಮಟ್ಟದಲ್ಲಿ ಮುಗಿಸ್ತಾರೆ. ಅಥವಾ ಅವರು ಅನ್ಯಾಯಕ್ಕೆ ಒಳಗಾದ್ರೂ ಸಹಿತ ಅಲ್ಲೇ ಅವರು ಅದನ್ನ ನುಂಗಿಕೊಂಡು ಇರುವಂತಹ ಪರಿಸ್ಥಿತಿ ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣದ ಅಡಿಯಲ್ಲಿ ತೀರ್ಪು ಏನು ಬಂದಿದೆ ರೂಪ, ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥದ್ದು. ಮತ್ತೆ ಪ್ರತಿಯೊಬ್ಬರು ಕೂಡ ಯಾರು ಈ ರೀತಿಯಾಗಿ ನಿಷ್ಕಾಳಜಿ ಮಾಡ್ತಾರೆ, ನಮಗೆ ನ್ಯಾಯ ಸಿಗೋದಿಲ್ಲ ಅಥವಾ ದುಡ್ಡಿದ್ದವರಿಗೆ ಅಧಿಕಾರ ಇದ್ದವರಿಗೆ ಅವ್ರಿಗೆ ಅವ್ರ ಪರ ನ್ಯಾಯಾಲಯ ಇರುತ್ತೆ, ಅವ್ರ ಪರವಾಗಿ ಇರ್ತಾರೆ ಅನ್ನುವಂಥದ್ದು ಏನು ಮನಸ್ಥಿತಿ ಏನಿದೆ, ಆ ಮನಸ್ಥಿತಿಯನ್ನ ಇವತ್ತು ಈ ತೀರ್ಪು ನೋಡಿದ್ರೆ ಬಿಡಬೇಕು. ಯಾಕಂತಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಪ್ರಭಾವಿ ಕುಟುಂಬದಿಂದ ಬಂದಂತವ್ರು, ರಾಜಕೀಯದಲ್ಲಿ ಕೂಡ ಒಂದ್ ಕಡೆ ಇರ್ತಕ್ಕಂಥ ನಾಯಕ, ಆದ್ರೂ ಸಹಿತ ಈಗ ಜೀವಾವಧಿ ಶಿಕ್ಷೆ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ತಪ್ಪು ಮಾಡಿದ್ರೆ ನ್ಯಾಯಾಲಯ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅನ್ನುವಂಥದ್ದು. ಅವನು ಎಷ್ಟೇ ಪ್ರಭಾವಿ ಆಗಿರ್ಬೋದು, ಎಷ್ಟೇ ಅಧಿಕಾರ ಹೊಂದಿದವನಾಗಿರ್ಬೋದು, ಅವನಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತೆ ನ್ಯಾಯಾಲಯ ಅಂತಕ್ಕಂಥದ್ದು. ನ್ಯಾಯದ ಪರವಾಗಿ ಇರುವಂತದ್ದು. ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ, ಯಾರು ಶೋಷಣೆಗೆ ಒಳಗಾಗ್ತಾರೆ, ಯಾರು ಒಂದು ಅನ್ಯಾಯದ ರೀತಿಯಲ್ಲಿ ಅವರು ಒಂದು ತಮ್ಮ ಪಶ್ಚಾತ್ತಾಪ ಪಡೆದುಕೊಂಡಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿ ಕೊಡುವಂತಹ ಪ್ರಯತ್ನ ಒಂದು ನ್ಯಾಯಾಲಯದಲ್ಲಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ನಿದರ್ಶನ ಅಂತಾನೂ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಲ್ಲೊಂದ್ ಕಡೆ ಕನಿಷ್ಠ ಪ್ರಮಾಣದಲ್ಲಿ ಶಿಕ್ಷೆ ಪ್ರಮಾಣ ಆಗಬಹುದು, ಅದನ್ನು ಕಡಿಮೆಗೊಳಿಸ್ತಾರೆ. ಹಲವು ರೀತಿಯಲ್ಲಿ ನೀವು ಹೇಳಿದಂತೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು ಇದು ರಾಜಕೀಯ ಪ್ರೇರೇಪಿತವಾಗಿರ್ತಕ್ಕಂಥದ್ದು, ನಾನು 6 ತಿಂಗಳಿಂದ ನಾವು ಅಪ್ಪ ನಮ್ಮಮ್ಮನ ನೋಡಿಲ್ಲ. ಈಗ ಹಲವು ರೀತಿಯಲ್ಲಿ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೊಡ್ತಾ ಇದ್ರು. ಅಥವಾ ಕಣ್ಣೀರನ್ನ ಹಾಕಿ ಒಂದ್ ಕಡೆ ಅನುಕಂಪದ ಆಧಾರದ ಅಡಿಯಲ್ಲಿ ಅವರು ಅದನ್ನ ನ್ಯಾಯಾಧೀಶರ ಮುಂದೆ ತೋರಿಸ್ಕೊಳಕ್ ಹೋದ್ರು. ಆದ್ರೆ ಅದೆಲ್ಲವನ್ನು ಕೂಡ ಪರಿಗಣಿಸಿಲ್ಲ. ಆದ್ರೆ ಅದು SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ದಾಖಲೆಗಳು, ಆ ಸಂತ್ರಸ್ತ ಮಹಿಳೆ ಅನುಭವಿಸಿರ್ತಕ್ಕಂಥ ಪಶ್ಚಾತ್ತಾಪ ಆಗಿರ್ಬೋದು, ಅವಳ ಲೈಂಗಿಕ ಕಿರುಕುಳ ಆಗಿರ್ಬೋದು, ಅಥವಾ ಅವರ ಮಾನನಷ್ಟ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಆಗಿರ್ಬೋದು, ಅವಳು ಈಗ ಮುಖ ಎತ್ತಿ ಒಂದ್ ಕಡೆ ಸಮಾಜದಲ್ಲಿ ಬಾಳ್ವೆ ಮಾಡಕ್ ಆಗೋದಿಲ್ಲ, ಇದೆಲ್ಲವನ್ನು ಕೂಡ ಪರಿಗಣಿಸಿ ನ್ಯಾಯಾಲಯ ಇವತ್ತು ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ ಭಟ್ ಅವರು ಸುದೀರ್ಘವಾಗಿರ್ತಕ್ಕಂಥ ವಾದ ವಿವಾದಗಳನ್ನು ಆಲಿಸಿ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಈ ತೀರ್ಪಿನ ಅನ್ವಯ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗುತ್ತೆ. ಅದು ಬಡವ ಶ್ರೀಮಂತ ಅಧಿಕಾರ ಯಾವರೇ ಇದ್ರೂ ಸಹಿತ ಒಂದೇ ನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಿದರ್ಶನ ಇದು ಇವತ್ತಿನ ತೀರ್ಪು ರೂಪ.